ಮೂವಿ ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಟೆಕ್ಸಿಕಾದಲ್ಲಿರೋ ಒಂದು ರೂರಲ್ ಫಾರ್ಮ್ ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ತುಂಬಾ ವಯಸ್ಸಾಗಿರೋ ಒಂದು ಅಜ್ಜಿನ ತೋರಿಸ್ತಾರೆ. ಅಜ್ಜಿ ಸ್ವಲ್ಪ ಬಟ್ಟೆ ಇಟ್ಟು ಹೊಲ್ಕೊಂಡು ಹಾಗೆ ಪ್ರೇಯರ್ಗಳನ್ನ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಇವಳು ಸಾಕಿರೋ ಮೇಕೆಗಳೆಲ್ಲ ಕಿರ್ಚಾಡೋ ತರ ಕಾಣಿಸುತ್ತೆ. ಇವಳು ಕೂಡ ಎದ್ದು ಹೋಗಿ ಏನಂತ ನೋಡ್ತಾಳೆ. ಬಟ್ ಅಲ್ಲೇನು ಕಾಣಿಸೋದಿಲ್ಲ ಇವಳಿಗೆ. ಇವಳು ಸರಿ ಆಯ್ತು ಅಂದ್ಬಿಟ್ಟು ಮನೆಗೆ ವಾಪಸ್ ಬರ್ತಾಳೆ. ಬಂದ್ಬಿಟ್ಟು ಇವ್ ತನ್ನ ಗಂಡನ ಹತ್ರ ಹೋಗ್ತಾಳೆ. ತುಂಬಾ ಹುಷಾರಿಲ್ದಲೆ ಹಾಸಿಗೆ ಹಿಡಿದು ಬಿಟ್ಟಿರ್ತಾನೆ. ಮತ್ತೆ ಈ ಅಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇರುತ್ತೆ. ನೈಟ್ ಹೊತ್ತಾರೆ ಸಾಕು ತುಂಬಾ ಅಂದ್ರೆ ತುಂಬಾ ಎದುರು ಕೂತಿರ್ತಾಳೆ. ಮತ್ತೆ ಇವಳಿಗೆ ತನ್ನ ಮೇಕೆಗಳೆಲ್ಲ ತುಂಬಾ ಜೋರ್ ಕಿರ್ಚಾಡೋ ಶಬ್ದ ಕೇಳಿಸುತ್ತೆ. ಇಲ್ಲಿ ನಮ್ಗೆ ಒಂದು ಇವಿಲ್ ಎಂಟಿಟಿನ ತೋರಿಸ್ತಾರೆ. ನಮಗೆ ಗೊತ್ತಾಗುತ್ತೆ ಈಗ ಈ ಅಜ್ಜಿ ಎಂತೂ ತುಂಬಾ ಎದುರುಕೊಂಡಿರ್ತಾಳೆ ಯಾವಾಗ್ಲೂ ಅಂತ. ಮತ್ತೆ ಅಜ್ಜಿ ತನ್ನ ಪಾಡಿಗೆ ತರಕಾರಿಗಳನ್ನ ಕಟ್ ಮಾಡ್ತಿರ್ಬೇಕಾದ್ರೆ ಒಂದ್ ಚೇರ್ ಆಟೋಮೆಟಿಕ್ ಆಗಿ ಮೂವ್ ಆಗ್ಬಿಡುತ್ತೆ. ಇದನ್ನ ನೋಡಿ ತುಂಬಾ ಎದುರುಕೋತಾಳೆ. ಮತ್ತೆ ಇಲ್ಲಿಗೆ ಸೀನ್ ಕಟ್ ಆಗಿ ನಾಳೆ ಬೆಳಿಗ್ಗೆ ತೋರಿಸ್ತಾರೆ. ಈ ಅಜ್ಜಿ ಮತ್ತೆ ಇವ್ರ ತಂದೆನ ಮೀಟ್ ಮಾಡಕ್ಕೆ ಅಂತಾನೆ ಇವ್ರ ಮಕ್ಕಳು ಲೂಯಿಸ್ ಅಂಡ್ ಮೈಕಲ್ ಇಬ್ರು ಬಂದಿರ್ತಾರೆ. ಆದ್ರೆ ಇವರಿಬ್ರು ಇಲ್ಲಿಗೆ ಬಂದಿರೋದು ಈ ಮದರ್ಗೆ ಇಷ್ಟನೇ ಇರೋದಿಲ್ಲ. ಇವ್ರಗಳ ಮಧ್ಯೆ ಒಬ್ರಿಗೊಬ್ರು ಅಷ್ಟೊಂದೇನು ಕನೆಕ್ಟ್ ಆಗಿರೋದಿಲ್ಲ. ತುಂಬಾ ಡಿಸ್ಕನೆಕ್ಟ್ ಆಗಿರ್ತಾರೆ. ಒಬ್ರಿಗೊಬ್ರು ಜಾಸ್ತಿ ಇಷ್ಟ ಪಡೋದಿಲ್ಲ ಇವರು. ಇವ್ರ ತಾಯಿ ಕೂಡ ಇಲ್ಲಿಗೆ ಯಾಕೆ ಬಂದ್ರಿ ನೀವು, ನಿಮ್ಮನ್ನ ನಾವೇನೋ ಬರಕ್ ಕೇಳಿದ್ವ ನಿಮ್ಗೆ, ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಯಾಕೆಂದ್ರೆ ಇವ್ರ ಮದರಿಗೆ ಗೊತ್ತಿರುತ್ತೆ ಇಲ್ಲೊಂದು ಇವಿಲ್ ಇದೆ. ಆ ಇವಿಲ್ ತನ್ನ ಮಕ್ಳಿಗೇನು ತೊಂದರೆ ಕೊಡಬಾರ್ದು ಅಂತ ಇಲ್ಲಿಗೆ ತುಗ್ ಬಂದ್ರಿ, ನೀವು ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಅವರು ಕೂಡ ಅದನ್ನ ಯಾವ್ದು ತಲೆಗೆ ಹಾಕೊಳ್ಳೋದಿಲ್ಲ. ಸ್ವಲ್ಪ ದಿನ ಇದ್ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ. ಮತ್ತೆ ಹೀಗೆ ಲೂಯಿಸ್ ಮತ್ತೆ ಮೈಕಲ್ ಇಬ್ರು ಮಾತಾಡ್ತಾ ಇರ್ತಾರೆ. ತುಂಬಾ ಕೆಲಸ ಒಬ್ಳೆ ಮಾಡಿರೋದ್ರಿಂದ ಫುಲ್ ಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ತಾಯಿ. ಇವಾಗಾದ್ರೂ ಇವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಇವರಿಬ್ರು ಹೇಳ್ತಾ ಇರ್ತಾರೆ. ಮತ್ತೆ ಇದಾದ್ಮೇಲೆ ಲೂಯಿಸ್ ಮತ್ತೆ ಮೈಕಲ್ ಒಳಗಡೆ ಬಂದ್ಬಿಟ್ಟು ಲೂಯಿಸ್ ಡೋರ್ನ ಹಾಕೋಣ ಅಂತ ಹೋಗ್ತಾಳೆ. ಇವಳು ಕೂಡ ಡೋರ್ನ ಹಾಕ್ಬಿಟ್ಟು ವಾಪಸ್ ಬರ್ತಾ ಇರ್ತಾಳೆ. ಮತ್ತೆ ಹಿಂದೆ ತಿರುಗಿ ನೋಡ್ತಾಳೆ. ಆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗಿರುತ್ತೆ. ಇದನ್ ಡೋರ್ ಓಪನ್ ಆಯ್ತು ಅಂತ ಇವಳು ಮುಂದೆ ಹೋಗಿ ನೋಡ್ತಿರ್ಬೇಕಾದ್ರೆ ಇಲ್ಲೊಂದು ನಾವು ಇವಿಲ್ ಎಂಟಿಟಿನ ನೋಡ್ತೀವಿ. ಅವ್ರ ತಾಯಿ ಕೂಡ ಯಾರಿದ್ದಾರೆ ಅಲ್ಲಿ ಅಂತ ಕೇಳ್ತಾಳೆ. ಇವಳು ಕೂಡ ಯಾರು ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಇವ್ರ ತಾಯಿ ಗೊತ್ತಿರುತ್ತೆ ಇದು ಇವಿಲ್ ನ ಕೆಲ್ಸಾನೇ ಅಂತ. ನೆಕ್ಸ್ಟ್ ಇವ್ರ ಮದರ್ ತರಕಾರಿನ ಕಟ್ ಮಾಡ್ತಿರ್ಬೇಕಾದ್ರೆ ಮೈಕಲ್ಗೆ ಹಿಂಟ್ ಮಾಡ್ದೆ ಹೇಳ್ತಾ ಇರ್ತಾಳೆ ಇಲ್ಲಿಂದ ಹೊರಟೋಗ್ಬಿಡಿ, ಇಲ್ಲೊಂದು ಇವಿಲ್ ಇದೆ ಅಂತ. ಬಟ್ ಅದನ್ನ ಯಾವ್ದೋ ಅವ್ನಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಮೈಕಲ್ಗೆ. ಅವನು ಸುಮ್ನೆ ಅಲ್ಲಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ. ಮತ್ತೆ ಇವಳಿಗೆ ಆ ಚೇರು ಮೂವ್ ಆಗೋದ್ ಕಾಣಿಸುತ್ತೆ. ಇವಳು ನೋಡ್ತಿದ್ದಂಗೆ ಆ ಇವಿಲು ಇವಳನ್ನ ಸ್ವಲ್ಪ ಹಿಪ್ನೋಟೈಸ್ ಮಾಡಿ ಇವಳ ಕೈನ ಇವಳೇ ಕಟ್ ಮಾಡ್ಕೊಳ್ಳೋ ರೀತಿ ಮಾಡಿಬಿಡುತ್ತೆ. ಮತ್ತೆ ಇದ್ರು ನಾಳೆ ಬೆಳಗ್ಗೆಗೆ ಇವ್ರ ತಾಯಿನ ಹುಡುಕ್ತಾ ಇರ್ತಾರೆ. ಅವ್ರ ತಾಯಿ ಸಿಗ್ತಾನೆ ಇರೋದಿಲ್ಲ. ಮನೆ ಕೂಡ ಎಲ್ಲ ಬ್ಲಡ್ ಆಗ್ಬಿಟ್ಟಿರುತ್ತೆ. ಇವರು ಕೂಡ ಬಾಯಿದಿಂದ ಹುಡುಕ್ತಾ ಇರ್ತಾರೆ. ಇವ್ರ ತಾಯಿ ಸಿಗೋದಿಲ್ಲ. ಆಮೇಲೆ ಈ ಕುರಿಗಳನ್ನ ಸಾಕಿರೋ ಒಂದು ಜಾಗದ ಹತ್ರ ಹೋಗಿ ನೋಡ್ತಾರೆ. ಅಲ್ಲಿ ಇವ್ರ ತಾಯಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ಒಂದ್ ನಿಮಿಷ ನೋಡಿ ಇವ್ರಿಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು ಮತ್ತೆ ಇವ್ರ ತಾಯಿ ಡೆಡ್ ಬಾಡಿನ ಕೆಳಗಡೆ ಇಳಿಸ್ಕೊತಾರೆ. ಮತ್ತೆ ಇವ್ರ ತಾಯಿ ಡೆಡ್ ಬಾಡಿನ ಫಿನರಲ್ ಮಾಡಿ ಬರ್ತಾರೆ. ಬಂದ್ಬಿಟ್ಟು ಮನೇಲಿ ಹೀಗೆ ಕುತ್ಕೊಂಡು ಇಬ್ರು ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಒಬ್ರಿಗೊಬ್ರು ಮಾತಾಡ್ತಾನೆ ಇರೋದಿಲ್ಲ. ಫುಲ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಇವರು. ಆಗ ಅಲ್ಲಿಗೆ ಇವ್ರ ತಂದೆನೆ ನೋಡ್ಕೊತಿರೋ ಒಬ್ರು ನರ್ಸ್ ಬರ್ತಾರೆ. ನರ್ಸ್ ಬಂದ್ಬಿಟ್ಟು ನಿಮ್ ತಾಯಿ ಯಾವಾಗ ಒಬ್ಬೊಬ್ರೆ ಮಾತಾಡ್ಕೊತಾ ಇರ್ತಾರೆ. ಮತ್ತೆ ನಿಮ್ ತಂದೆ ಕಿವಿ ಹತ್ರ ಹೋಗಿ ಏನೇನೋ ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಹೆದರ್ಕೊಂಡೇ ಇರ್ತಿದ್ರು. ಬಟ್ ಯಾಕೆ ಅಂತ ನನ್ಗೂ ಕೂಡ ಇದುವರೆಗೂ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ, ನಮ್ ತಾಯಿ ಯಾರ ಜೊತೆ ಮಾತಾಡ್ತಿದ್ರು ಅಂತ. ಈಗ ಲೂಯಿಸ್ ಡಿಸೈಡ್ ಮಾಡ್ಕೋತಾಳೆ ತನ್ನ ತಂದೆನ ತಾನೇ ನೋಡ್ಕೊಬೇಕು ಅಂತ. ಇಷ್ಟು ದಿನ ತನ್ನ ತಾಯಿ ನೋಡ್ಕೊಂಡಿದ್ರು, ಈಗ ಅದಾಗಲ್ಲ, ಇನ್ಮೇಲೆ ನಾನೇ ಇವ್ರನ್ನ ನೋಡ್ಕೋತೀನಿ ಅಂತ ಇವ್ರ ತಂದೆನ ಇವಳೇ ನೋಡ್ಕೊಳ್ಳೋಕೆ ಡಿಸೈಡ್ ಮಾಡ್ಕೋತಾಳೆ. ಲೂಯಿಸ್ ಇದ್ದಾಳಲ್ಲ, ಅವಳು ಇವಳ ತಾಯಿ ಡ್ರೆಸ್ ನ ರೆಡಿ ಮಾಡೋ ಒಂದು ಜಾಗಕ್ಕೆ ಬರ್ತಾಳೆ. ಅಲ್ಲಿ ಬಂದಾಗ ಇವಳಿಗೊಂದು ಬಟ್ಟೆ ಸಿಗುತ್ತೆ. ಇವ್ರ ತಾಯಿ ಇವಳಿಗೆ ಅಂತಾನೆ ಒಂದು ಬಟ್ಟೆನ ಮಾಡಿಕ್ಕಿರ್ತಾರೆ. ಅದನ್ನ ನೋಡಿ ಇವಳಿಗಂತೂ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಇದಾದ್ಮೇಲೆ ಇವ್ರ ಕುರಿಗಳನ್ನೆಲ್ಲ ಇವ್ರು ಮೇಯ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಚಾರ್ಲಿ ಅನ್ನೋನೊಬ್ಬ ಇವ್ರಿಗೆ ಫ್ರೆಂಡ್ ಆಗ್ತಾನೆ. ಇವ್ರ ಮದರ್ನ ಒಂದು ಬೆಸ್ಟ್ ಫ್ರೆಂಡ್ ಅದೇ ಜಾಗದಲ್ಲಿ ಇರ್ತಾನೆ ಇವನು ಕೂಡ. ಮತ್ತೆ ಹೀಗೆ ಬರ್ತಿರ್ಬೇಕಾದ್ರೆ ಇವ್ರ ತಾಯಿ ಸಮಾಧಿ ಹತ್ರ ಹೋಗ್ತಾರೆ ಇಬ್ರು. ಲೂಯಿಸ್ ಇಲ್ಲಿ ಮೈಕಲ್ ಹತ್ರ ನನ್ನ ತಾಯಿ ಯಾರ ಜೊತೆ ಮಾತಾಡ್ತಿದ್ರು ಅಂತ ನಾವು ತಿಳ್ಕೊಬೇಕು ಕಣೋ ಅಂತಿರ್ಬೇಕಾದ್ರೆ ಅದನ್ನೆಲ್ಲ ನೀನ್ ನಂಬ್ತೀಯಾ, ಅದ್ ಯಾವ ರೀತಿನೂ ಇಲ್ಲ, ತಮ್ಮ ತಾಯಿಗೆ ತುಂಬಾ ವಯಸ್ಸಾಗಿತ್ತಲ್ಲ, ಸುಮ್ನೆ ಹಾಗಾಗಿ ಅವ್ರವ್ರೆ ಇಂಡಿವಿಜುವಲ್ ಮಾಡ್ಕೊತಿರ್ಬೇಕು ಅಷ್ಟೇ ಅದು ಅಂತ ಕಂಡು ಇವರು ಸುಮ್ನಾಗ್ತಾನೆ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ಲೂಯಿಸ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬಂದಂಗ ಆಗುತ್ತೆ. ಇವಳು ಕೂಡ ಯಾರು ಅಂತ ನೋಡಿದಾಗ ಅಲ್ಲಿ ಇವ್ರ ತಂದೆ ನಿಂತಿರ್ತಾನೆ. ಇವ್ರ ತಂದೆ ಕಣ್ಣು ಪೂರ್ತಿ ವೈಟ್ ಆಗ್ಬಿಟ್ಟು ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಇದನ್ನ ನೋಡಿ ಇವಳು ತುಂಬಾ ಗಾಬರಿಯಾಗಿ ಕಿರ್ಚಾಡ್ಕೊಂಡ್ ಬಿಡ್ತಾಳೆ. ಆಗ ಅಲ್ಲಿಗೆ ಮೈಕಲ್ ಬಂದ್ ನೋಡ್ತಾನೆ. ಬಟ್ ಅಲ್ಲಿ ಯಾರು ಇರೋದಿಲ್ಲ. ಇದಾದ್ಮೇಲೆ ತನ್ನ ತಂದೆ ಬೆಡ್ ಹತ್ರ ಹೋಗಿ ನೋಡ್ತಾರೆ. ಅವ್ರು ಅಲ್ಲಿ ಮನಗಿರ್ತಾರೆ. ಆದ್ರೆ ಲೂಸಿಯಾಗಿ ಇದು ಪಕ್ಕ ಗೊತ್ತಿತ್ತು ತಂದೆನ ಅಲ್ಲಿ ನೋಡ್ದೆ ಅಂತ. ಅವಳು ಕೂಡ ಇದಾದ್ಮೇಲೆ ಇದೇನೋ ನನ್ ಭ್ರಮೆ ಅನ್ಕೊಂಡು ಸುಮ್ನಾಗ್ಬಿಡ್ತಾಳೆ. ಅವಳು ಮೈಕಲ್ ಇದ್ದಾನಲ್ಲ, ಅವ್ನ್ಗೆ ಇವ್ರ ತಂದೆ ರೂಮಲ್ಲಿ ಇವ್ರ ತಾಯಿಯ ಒಂದು ಡೈರಿ ಸಿಗುತ್ತೆ. ಆ ಡೈರಿನ ತಗೊಂಡು ಅಲ್ಲಿ ಓದ್ದಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ತಂದೆನ ಯಾವ್ದೋ ಒಂದು ಇವಿಲು ಸಾಯಿಸೋಕೆ ಟ್ರೈ ಮಾಡ್ತಾ ಇದೆ ಅಂತ. ಆ ಇವಿಲು ತನ್ನೂ ಕೂಡ ಸಾಯಿಸೋಕೆ ಟ್ರೈ ಮಾಡ್ತಿದೆ ಅಂತ ಅದ್ರಲ್ಲಿ ಇರುತ್ತೆ. ನೆಕ್ಸ್ಟ್ ಡೇಗೆ ಇವ್ರು ಯೋಚನೆ ಮಾಡ್ತಾ ಇರ್ತಾರೆ ತಮ್ಮ ತಾಯಿ ಹೇಗ್ ಸತ್ತೋದ್ಲು ಅಂತ. ಯಾಕೆಂದ್ರೆ ಇವ್ರ ತಾಯಿ ಹ್ಯಾಂಗ್ ಮಾಡ್ಕೋತಿರ್ಬೇಕಾದ್ರೆ ಅವ್ರ ಕಾಲ್ ಕೆಳಗಡೆ ಯಾವ್ದೇ ರೀತಿ ಚೇರ್ ಇರ್ಲಿಲ್ಲ, ಒಂದು ಡಬ್ಬಿ ಇರ್ಲಿಲ್ಲ. ಅಂದ್ರೆ ಹತ್ಬಿಟ್ಟು ಹ್ಯಾಂಗ್ ಮಾಡ್ಕೊಳಕ್ ಏನಾರು ಒಂದು ಚೇರ್ ಆಗ್ಲಿ ಏನಾರು ಒಂದು ಬೇಕಲ್ಲ ಸ್ಟೂಲು, ಅದ್ ಯಾವ್ದು ಇರ್ಲಿಲ್ಲ. ಇದನ್ನೆಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಡೌಟ್ ಬಂದ್ಬಿಟ್ಟು ಆಮೇಲೆ ಆ ಡೈರಿನ ಮತ್ತೆ ಓದಕ್ ಶುರು ಮಾಡ್ತಾರೆ. ಆವಾಗ ಅಲ್ಲಿರೋ ಅವ್ರಿಗೆ ಗೊತ್ತಾಗುತ್ತೆ ಈ ಇವಿಲ್ ಮಾತುಗಳು ನನಗೆ ಕೇಳಿಸ್ತಾ ಇರುತ್ತೆ.
ಮತ್ತೆ ಈ ಇವಿಲು ನನ್ನ ಸಾಯಿಸೋಕೆ ಬರ್ತಾ ಇದೆ ಅಂತ. ನೆಕ್ಸ್ಟ್ ಇವರು ಡಾಕ್ಟರ್ ಹತ್ರ ಹೋಗ್ತಾರೆ. ಅವ್ರೆ ಇವ್ರ ತಾಯಿನ ಪೋಸ್ಟ್ಮಾರ್ಟಮ್ ಮಾಡಿರ್ತಾರೆ. ಆಗ ಡಾಕ್ಟರ್ ಇವ್ರಿಗೆ ಸ್ವಲ್ಪ ಕ್ರಾಸ್ ಗಳನ್ನ ಕೊಡ್ತಾರೆ. ಇದು ನಿಮ್ ತಾಯಿ ಜೋಬಲ್ಲಿ ಇತ್ತು ಅಂತ. ಆದ್ರೆ ಇವ್ರಿಗೆ ಗೊತ್ತಿತ್ತು ತಮ್ಮ ತಾಯಿ ಜಾಸ್ತಿ ದೇವ್ರಗಳನ್ನ ನಂಬಲ್ಲ ಅಂತ. ಮತ್ತೆ ಸೀನ್ ಕಟ್ಟಾಗಿ ಇವ್ರ ಮನೆ ಕಡೆ ಶಿಫ್ಟ್ ಆಗುತ್ತೆ. ಲೂಯಿಸು ತನ್ನ ತಂದೆನ ನೋಡ್ಕೊತಾ ಇರ್ತಾಳೆ. ಆಗ ಅವ್ರ ತಂದೆ ಸಡನ್ ಆಗಿ ಕೆಮ್ಮಕ್ ಶುರು ಮಾಡ್ತಾರೆ. ಇವಳು ಕೂಡ ಏನಾಗಿದೆ ಅಂತ ಹೋಗಿ ನೋಡ್ತಾಳೆ. ಅವ್ರ ಬಾಯಿಂದ ಒಂದು ಸ್ಪೈಡರ್ ಆಚೆ ಬರುತ್ತೆ. ಇವಳು ಅದನ್ನ ಹಿಡಿಯೋಣ ಅಂತ ಟ್ರೈ ಮಾಡ್ತಾಳೆ, ಬಟ್ ಅದ್ ಕೈಗೆ ಸಿಗಲ್ಲ. ಅಲ್ಲಿಗೆ ಮೈಕಲ್ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಏನಿಲ್ಲ, ಒಂದ್ ಸ್ಪೈಡರ್ ಇತ್ತು, ಅದನ್ನ ಹಿಡಿದಿದ್ದೆ ಅಷ್ಟೇ ಅಂತ ಹೇಳಿ ಸುಮ್ಮನಾಗ್ತಾಳೆ. ಬಟ್ ಅಲ್ಲಿ ಸ್ಪೈಡರೇ ಇರೋದಿಲ್ಲ. ನೆಕ್ಸ್ಟ್ ಮೈಕಲ್ ಮನ್ಗಿರ್ಬೇಕಾದ್ರೆ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ. ಇವನು ಕೂಡ ಎದ್ಬಿಟ್ಟು ಏನು ಅಂತ ಹೋಗಿ ನೋಡಿ ಲೈಟ್ ಆಫ್ ಮಾಡ್ಕೊಂಡು ಮತ್ತೆ ಬಂದ್ ಮನ್ಕೋತಾನೆ. ಮತ್ತೆ ಲೈಟ್ ಆನ್ ಆಗುತ್ತೆ. ಅಯ್ಯ ಇದೇನಿದು ಅಂತ ಹೇಳಿ ಪುನಃ ಎದ್ಬಿಟ್ಟು ಕಿಟಕಿ ಕಡೆ ನೋಡ್ತಾನೆ. ಇವ್ರು ಕುರಿಗಳಿದ್ದ ಜಾಗದಲ್ಲೆಲ್ಲ ಒಂಥರ ಶಬ್ದ ಆಗ್ತಾ ಇರುತ್ತೆ. ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಮತ್ತೆ ಮನಿ ಕೊಳೋಣ ಅಂತ ಹೋಗ್ತಾ ಇರ್ತಾನೆ. ಆಗ ಪುನಃ ಕಿಟಕಿಯಲ್ಲಿ ನೋಡ್ತಾನೆ. ಇವನ್ ತಾಯಿ ಗಾಳಿ ತೇಲಾಡ್ತಾ ನಿಂತಿರ್ತಾಳೆ. ಆಗ ಇವನ್ಗೆ ತಾಯಿ ವಾಯ್ಸ್ ಕೇಳಿಸ್ಬಿಡುತ್ತೆ. ಇವನು ಕೂಡ ಲೈಟ್ ಹಾಕೋಣ ಅಂತ ಮುಂದೆ ಬರ್ತಾನೆ. ಇವ್ನ ಹಿಂದೆ ಇವ್ನ ತಾಯಿ ಇರುತ್ತೆ. ಅದ್ರ ತಿರುಗಿ ನೋಡಿದಾಗ ಅವ್ನ ತಾಯಿ ಮಾಯ ಆಗ್ಬಿಟ್ಟಿರ್ತಾಳೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಲೂಯಿಸ್ ಬೆಳಗ್ಗೆ ಎದ್ಬಿಟ್ಟು ಕನ್ನಡಿ ನೋಡ್ಕೊಂಡಾಗ ಇವಳ ಮಕ್ಕ ಪೂರ್ತಿ ಲಿಪ್ಸ್ಟಿಕ್ ಇಂದ ಮಾರ್ಕ್ ಮಾಡ್ಬಿಟ್ಟಿರ್ತಾರೆ. ಇವಳು ಕೂಡ ಯಾರು ಇದ್ ಮಾಡಿದ್ದು ಅಂತ ಇವಳ ತಂದೆ ಬಿಡ್ ಹತ್ರ ಹೋಗಿ ನೋಡ್ತಾಳೆ. ಇವಳ ತಂದೆ ಹತ್ರ ಲಿಪ್ಸ್ಟಿಕ್ ಸ್ಟಿಕ್ ಇರುತ್ತೆ. ನೆಕ್ಸ್ಟ್ ಇವ್ರು ಮೀಟ್ ಮಾಡೋಣ ಅಂತ ಚರ್ಚ್ ಇಂದ ಒಬ್ರು ಫಾದರ್ ಬಂದಿರ್ತಾರೆ. ನಿಮ್ ತಾಯಿ ನಾನು ಅವಾಗವಾಗ ಮೀಟ್ ಮಾಡ್ತಿದ್ದೋ, ನಿಮ್ ತಾಯಿಗೆ ನಾನು ಕೆಲವು ಈ ತರ ವಿಷಯಗಳನ್ನ ಹೇಳ್ತಿದ್ದೆ ಅಂದಾಗ ಇವರಿಬ್ರು ಕೂಡ ಈ ಫಾದರೇ ನಮ್ ತಾಯಿಗೆ ಇಲ್ದಿರೋದ್ರಲ್ಲಿ ತಲೆಗೆ ತುಂಬಿರ್ಬೇಕು ಅಂದ್ಬಿಟ್ಟು ಅವರು ಅಲ್ಲಿಂದ ಇವ್ರನ್ನ ಕಳ್ಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಫಾದರ್ ಕೂಡ ಒಂದು ವಾರ್ನಿಂಗ್ ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನೈಟ್ ಆಗ್ತಿದ್ದಂಗೆ ಲೂಯಿಸ್ ಆ ಕುರಿಗಳ ಹತ್ರ ಹೋಗಿ ಏನಾರ ತೊಂದರೆ ಇದೆ ಅಂತ ನೋಡ್ತಾ ಇರ್ತಾಳೆ. ಮತ್ತೆ ಅಲ್ಲಿ ಇವ್ರ ತಾಯಿನ ಒಂದು ಡೈರಿನ ಓದ್ತಾ ಇರ್ತಾಳೆ. ಮೈಕಲ್ ಇದಾನಲ್ಲ, ಅವ್ನು ತನ್ನ ವೈಫ್ಗೆ ಫೋನ್ ಮಾಡ್ಬಿಟ್ಟು ನನ್ಗೆ ಇಲ್ಲಿರಕ್ ಇಷ್ಟ ಇಲ್ಲ, ನಾನ್ ನನಗೆ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವನು ಇವರಿಬ್ರನ್ನ ಇಲ್ಲೇ ಬಿಟ್ಬಿಟ್ಟು ಇವನೊಬ್ನೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಲೂಯಿಸ್ಗೆ ಏನೋ ಶಬ್ದ ರೀತಿ ಬಂದಂಗಾಗುತ್ತೆ. ಇವಳು ಮೈಕಲ್ ಅನ್ಕೋತಾಳೆ. ಆದ್ರೆ ಇವಳ ಹಿಂದೆ ಯಾವ್ದೋ ಒಂದು ಶಾಡೋ ಗ್ರೋ ಆಗ್ತಾ ಇರುತ್ತೆ. ಮತ್ತೆ ಈಗ ಇವರಿಬ್ರು ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಲೂಯಿಸ್ ಕೂಡ ಅವಳ ಹತ್ರ ನಡೆದಿರೋದನ್ನ ಹೇಳ್ತಾ ಇರ್ತಾನೆ. ಮೈಕಲ್ ಕೂಡ ನಾನು ನನ್ನ ಅಮ್ಮನ ನೋಡಿದೆ ಕಿಟಕಿಯಿಂದ ಆಚೆ ನಿಂತಿದ್ರು, ಗಾಳಿ ತೇಲಾಡ್ತಿದ್ರು ಅಂತ ಹೇಳಿದಾಗ ಇವರಿಬ್ಬರಿಗೂ ಒಂದು ನಿಮಿಷ ಶಾಕ್ ಕೊಡ್ದಂಗ ಆಗ್ಬಿಡುತ್ತೆ. ಸರಿ ಆಯ್ತು ಮುಂದಕ್ಕೆ ನೋಡ್ಕೊಳ್ಳೋಂತ ಇವರೆಲ್ಲ ಮನಗಿರ್ಬೇಕಾದ್ರೆ ಮೈಕಲ್ಗೆ ಏನೋ ರೀತಿ ಶಬ್ದ ಆಗುತ್ತೆ. ಇವನು ಕೂಡ ಇದ್ದ ಆಚೆ ಬಂದು ನೋಡಿದಾಗ ಇವಳು ಮುಂದೆ ಲೂಯಿಸ್ ನಿಂತಿರ್ತಾಳೆ. ಲೂಯಿಸ್ ಕೂಡ ಆಚೆ ಬಂದಿರ್ತಾಳೆ ಶಬ್ದ ಕೇಳ್ಕೊಂಡು. ಏನಾಗಿದೆ ಅಂತ ಕಿಟಕಿ ತೆಗೆದ್ಬಿಟ್ಟು ಲೈಟ್ ಆಗಿ ನೋಡ್ತಾರೆ. ಅಲ್ಲಿ ಪ್ರೀಸ್ಟ್ ನಿಂತಿರ್ತಾನೆ, ಅಂದ್ರೆ ಫಾದರ್. ಮೈಕಲ್ ಕೂಡ ಡೋರ್ನ ತೆಗೆದ್ಬಿಟ್ಟು ನೋಡ್ತಾನೆ. ಅಲ್ಲಿ ಇವ್ನ ಮುಂದೆ ಫಾದರ್ ನಿಂತಿರ್ತಾನೆ. ಆ ಫಾದರ್ ಬಾರೋ ಆಚೆಗೆ ಮಾತಾಡೋಣ ಅಂತ ಕರೀತಾ ಇರ್ತಾನೆ. ಇದು ಲೂಯಿಸ್ಗೆ ಒಂಥರ ವಿಯರ್ಡ್ ಅನ್ಸುತ್ತೆ. ಇದರಿಂದ ಟಾರ್ಚ್ ನ ಆನ್ ಮಾಡ್ಬಿಟ್ಟು ಅವ್ನ ಮಕ್ಕ ಕೂಡ ನೋಡ್ತಾರೆ. ಆ ಪ್ರೀಸ್ಟ್ ಪೂರ್ತಿ ವೈಟ್ ಆಗ್ಬಿಟ್ಟಿರುತ್ತೆ. ಆಗ ಸಡನ್ ಆಗಿ ಫೋನ್ ರಿಂಗ್ ಆಗುತ್ತೆ. ಆ ಕಡೆ ನೋಡಿ ಈ ಕಡೆ ನೋಡೋ ಅಷ್ಟರಲ್ಲಿ ಪ್ರೀಸ್ಟೇ ಇರೋದಿಲ್ಲ. ಮೈಕಲ್ ಕೂಡ ಆಚೆ ಹೋಗ್ಬಿಟ್ಟು ಹುಡುಕ್ತಾನೆ ಎಲ್ಲೋದ ಈ ಪ್ರೀಸ್ಟ್ ಅಂತ. ಬಟ್ ಅವ್ನಿಗೆ ಸಿಗದೇ ಇಲ್ಲ. ಆ ಫೋನ್ ಪದೇ ಪದೇ ಬಡ ಹುಡ್ಕೋತಾ ಇರುತ್ತೆ. ಇದರಿಂದ ಅವಳು ಆ ಲೈನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತಾಳೆ ಲೂಯಿಸ್. ಈ ಫೋನ್ ಯಾರು ಮಾಡ್ತಿರೋದು ಅಂದ್ರೆ ಚಾರ್ಲಿ ಅಂತ ಒಬ್ಬ ಇರ್ತಾನಲ್ಲ, ಇವ್ರ ಮದರ್ ನ ಒಬ್ಬ ಫ್ರೆಂಡ್, ಅವ್ನ್ ಮಾಡ್ತಾ ಇರ್ತಾನೆ. ಅವ್ನು ಇವ್ರಿಗೆ ಏನೋ ಹೇಳ್ಬೇಕು ಅಂತ ಫೋನ್ ಮಾಡ್ತಾ ಇರ್ತಾನೆ. ಆದ್ರೆ ಕನೆಕ್ಟೇ ಆಗ್ತಾ ಇರೋದಿಲ್ಲ. ಆಗ ಇವ್ನ ಮನೆ ಒಳಗಡೆ ಏನೋ ರೀತಿ ಶಬ್ದ ಆಗುತ್ತೆ. ಇವನು ಕೂಡ ಗನ್ಗೆ ಬುಲೆಟ್ ನ ಲೋಡ್ ಮಾಡ್ಕೊಂಡು ಯಾರದು ನನ್ನನ್ನು ಎದುರಿಸಕ್ ಟ್ರೈ ಮಾಡ್ತಿದ್ದೀರಾ, ಮುಂದೆ ಬನ್ನಿ ಶೂಟ್ ಮಾಡಾಕ್ತೀನಿ ಅಂತ ಇವನು ಕೂಡ ಗನ್ನ ತಗೊಂಡು ಹುಡುಕ್ತಾ ಇರ್ತಾನೆ. ಆಗ ಇವನ್ ಕಣ್ ಮುಂದಕ್ಕೆ ಲೂಯಿಸ್ ಕಾಣಿಸ್ತಾಳೆ. ಆದ್ರೆ ಇವನ್ ಗೊತ್ತಿರೋದು ಇದು ಲೂಯಿಸ್ ಅಲ್ಲ, ಇದೊಂದು ಇವಿಲ್ ಅಂತ. ಆ ಲೂಯಿಸ್ ನ ರೂಪ ತಗೊಂಡಿರೋ ಒಂದು ಇವಿಲ್ ಇವನ ಹತ್ರ ಬಂದ್ಬಿಟ್ಟು ಏನೋ ರೀತಿ ಮಂತ್ರನ ಸ್ಪೆಲ್ ಮಾಡ್ಬಿಡುತ್ತೆ. ಇದರಿಂದ ಇವನಿಗೆ ಶೂಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ. ಸೇಮ್ ಇದೇ ರೀತಿ ಲೂಯಿಸ್ ಮತ್ತೆ ಮೈಕಲ್ ನ ಮದರ್ನು ಕೂಡ ಈ ಇವಿಲ್ ಸಾಯಿಸಿರುತ್ತೆ. ಈ ಇವಿಲ್ ಯಾವುದೇ ರೂಪ ಬೇಕಾದ್ರೂ ತಗೊಬಹುದು. ಮತ್ತೆ ಇದು ಮನುಷ್ಯನ ಹಿಪ್ನೋಟೈಸ್ ಮಾಡಿ ಅವ್ರ ಫೀಲಿಂಗ್ ಜೊತೆ ಆಟ ಆಡಿ ಅವ್ರನ್ನ ವೀಕ್ನೆಸ್ ನ ಬಳಸ್ಕೊಂಡು ಅವ್ರನ್ನ ಅವರೇ ಸೂಸೈಡ್ ಮಾಡ್ಕೊಳ್ಳೋ ರೀತಿ ಈ ಇವಿಲ್ ಮಾಡುತ್ತೆ. ಇದ್ರ ನಾಳೆ ಬೆಳಗ್ಗೆ ಇವರಿಬ್ರು ಡಿಸೈಡ್ ಮಾಡ್ಕೋತಾರೆ, ನಮ್ ತಂದೆನೇ ಇಲ್ಲಿ ಇಟ್ಕೊಳ್ಳೋದು ಬೇಡ, ಇಲ್ಲಿ ಇಟ್ಕೊಂಡ್ರೆ ನೊಕ್ಕ ಇವಿಲ್ ನಮ್ಮನು ಕೂಡ ಬಲಿ ತಗೊಂಡ್ಬಿಡುತ್ತೆ ಅನ್ಬಿಟ್ಟು ಬೇರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಅದಕ್ಕಿಂತ ಮುಂಚೆ ಒಂದ್ಸಲಿ ಡಾಕ್ಟರ್ ನ ಕೇಳೋಣ ಅಂತ ಲೂಯಿಸ್ ಇದಾಳಲ್ಲ, ಯಾವ್ದಕ್ಕೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ನೆನ್ನೆ ಬಂದಿದ್ ಪ್ರೀಸ್ಟ್ ಇಲ್ವಾ ಅಂತ. ಆ ಪ್ರೀಸ್ಟ್ ಒಂದ್ ನಂಬರ್ ಕೊಟ್ಟಿರ್ತಾನೆ ಇವ್ರ ಮನೆಗ್ ಬಂದಾಗ. ಆ ನಂಬರ್ಗೆ ಫೋನ್ ಮಾಡ್ತಾಳೆ. ಅವ್ರು ಫೋನ್ ಮಾಡಿ ಆ ಪ್ರೀಸ್ಟ್ ಹತ್ರ ಮಾತಾಡಿದಾಗ ಆ ಪ್ರೀಸ್ಟ್ ಕೂಡ ಈ ನಂಬರ್ ನಿಮ್ಗೆ ಯಾರು ಕೊಟ್ರು ಅಂತ ಕೇಳ್ತಾನೆ. ನೀವೇ ತಾನೇ ಕೊಟ್ಟಿದ್ದು ನೆನ್ನೆ ಅಂದಾಗ ನಾನ್ ಕೊಟ್ನಾ, ಯಾವಾಗ, ನೆನ್ನೆ ನೀವೇ ನಮ್ಮ ಮನೆಗೆ ಬಂದ್ಬಿಟ್ಟು ಈ ನಂಬರ್ನು ಕೊಟ್ಟು ಹೋದ್ರಿ ಅಂತ ಅವಳು ಹೇಳ್ತಾ ಇರ್ತಾಳೆ. ಹಾಗಾಗಿ ನೀವೇ ನಮ್ಮ ತಾಯಿನ ಮೀಟ್ ಮಾಡ್ತಿದ್ರಿ ಅಂತ ನೀವೇ ತಾನೇ ಹೇಳಿದ್ದು ಅಂದಾಗ ನಾನು ಇರೋದು ಶಿಕಾಗೋದಲ್ಲಿ ಒಂದು ಹೋಟೆಲ್ ಅಲ್ಲಿ ಇದ್ದೀನಿ, ನಾನ್ ಹೇಗ್ ಬಂದು ನಿಮ್ ತಾಯಿ ಜೊತೆ ಮಾತಾಡ್ಲಿ ಅಂತ ಆ ಪ್ರೀಸ್ಟ್ ಹೇಳ್ತಿರ್ಬೇಕಾದ್ರೆ ಇವಳಿಗೊಂದ್ ನಿಮಿಷ ಶಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ರು ಡಾಕ್ಟರ್ನ ಕರೆಸ್ತಾರೆ. ಯಾಕೆಂದ್ರೆ ಇಲ್ಲಿಂದ ಇವ್ರ ತಂದೆನ ಬೇರೆ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡೋದಕ್ಕೋಸ್ಕರ ಅದ್ರ ಬಗ್ಗೆ ಕೇಳೋಕ್ಕಿಂತ ಇವ್ರು ಡಾಕ್ಟರ್ನ ಕರ್ಸಿರ್ತಾರೆ. ಆ ಡಾಕ್ಟರ್ ಕೂಡ ಇವ್ರ ಫಾದರ್ ನ ಚೆಕ್ ಮಾಡ್ಬಿಟ್ಟು ನೀವು ನಿಮ್ ತಂದೆನ ಬೇರೆ ಕಡೆ ಶಿಫ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಶಿಫ್ಟ್ ಮಾಡೋ ಟೈಮಲ್ಲಿ ಇವರು ಅದನ್ನ ಸರ್ವೇ ಮಾಡಕ್ ಹೋಗಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಸತ್ತೋದ್ರು ಹೋಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ಇವ್ರ ತಂದೆನ ನೋಡ್ಕೊತಿದ್ಲಲ್ಲ ಒಬ್ಳು ನರ್ಸು, ಅವಳು ಕೂಡ ನೀವು ತಲೆ ಕೆಡ್ಸ್ಕೊಂಬೇಡಿ, ನಿಮ್ ಪ್ರೀತಿ ಇದ್ರೆ ಸಾಕು, ಇವ್ರು ಎಲ್ಲಿದ್ರು ಚೆನ್ನಾಗೆ ಬದುಕ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಮೈಕಲ್ ಇವ್ರು ಸಾಕ್ತಿದ್ದ ಕುರಿಮರಿಗಳೆಲ್ಲ ಮೇಯಕ್ಕೆ ಅಂತ ಆಚೆ ಹೋಗಿರ್ತವೆ. ಅವಕ್ಕೇನು ವಿಯರ್ಡ್ ಫೀಲ್ ಆಗಿ ಅದರಲ್ಲಿರೋ ಒಂದು ಕುರಿ ತುಂಬಾ ಅಂದ್ರೆ ತುಂಬಾ ಗಾಯ ಆಗ್ಬಿಟ್ಟು ವಾಪಸ್ ಇವ್ರ ಕಡೆಗೆ ಬರುತ್ತೆ. ಇವನು ಕೂಡ ಅದನ್ನ ನೋಡ್ಬಿಟ್ಟು ಏನಾಗಿದೆ ಅಂತ ಕುರಿಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ
ಎಲ್ಲಾ ಕುರಿಗಳು ಸತ್ತೋಗ್ಬಿಟ್ಟಿರ್ತವೆ. ಇದನ್ನ ನೋಡಿ ಒಂದ್ ನಿಮಿಷ ಫುಲ್ಲು ಟೆನ್ಷನ್ ಆಗೋಯ್ತಾರೆ. ಹೇಗೆ ಕುರಿಗಳೆಲ್ಲ ಸತ್ತೋದು, ಉಲ್ಸ್ಗಳಂತೂ ತಿಂದು ಸಾಯಿಸೋಕ್ ಸಾಧ್ಯನೇ ಇಲ್ಲ, ಅಷ್ಟು ಕುರಿಗಳು ಸತ್ ಬಿದ್ದಿರ್ತಾವಲ್ಲಿ. ಪಕ್ಕ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಒಂದ್ ಬೆಂಕಿನ ಹಾಕಿ ಆ ಕುರಿಗಳನ್ನೆಲ್ಲ ಸುಟ್ಟಾಕ್ತಾರೆ. ಆ ಕುರಿಗಳನ್ನ ಸುಟ್ಟಾಕಿ ಮತ್ತೆ ಈಗ ಲೂಯಿಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಹೆದರಿಕೆ ಆಗ್ತೈತೆ, ನಂಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಆ ಕುರಿಗಳಿದ್ವಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದೇ ಒಂದು ಕುರಿ ಇರುತ್ತೆ, ಅದು ಒಂದು ಬೇಬಿನ ಹಾಕಿರುತ್ತೆ. ಅದನ್ನ ನೋಡ್ಬಿಟ್ಟು ಸ್ವಲ್ಪ ಖುಷಿ ಆಗ್ತಾನೆ. ನೋಡ್ತಿದ್ದಂಗೆ ಅಲ್ಲೊಂದು ಶಬ್ದ ಆಗುತ್ತೆ. ಏನಿದು ಅಂತ ಇವನು ಕೂಡ ಯಾರು ಅದು ಅಂತ ಕೇಳ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ತಾಯಿ ಇವಿಲ್ ಕಾಣಿಸ್ಬಿಡುತ್ತೆ. ಇದು ಆಕ್ಚುಲಿ ಇವ್ರ ತಾಯಿನೇ ಅಲ್ಲ, ಇದೊಂದು ಇವಿಲ್ ಆಗಿರುತ್ತೆ. ಆ ಇವಿಲ್ ಮೈಕಲ್ ಹತ್ರ ಬಂದ್ಬಿಟ್ಟು ಮೈಕಲ್ ನ ಕಿವಿ ಹತ್ರನು ಕೂಡ ಒಂದು ಸ್ಪೆಲ್ ನ ಮಾಡುತ್ತೆ. ಅವನು ಕೂಡ ನೋಟೈಸ್ ಆಗ್ಬಿಟ್ಟು ಒಂದ್ ಚಾಕುನ ತಗೊಂಡು ಅವನೇ ಕುಯ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾನೆ. ಬಟ್ ಹಾಗೂ ಈಗ ಮಾಡಿ ಅವನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾನೆ ಪೂರ್ತಿ. ಸಡನ್ ಆಗಿ ಕಂಡ್ಬಿಟ್ಟು ನೋಡ್ತಾನೆ ಅವನು ತನ್ನ ರೂಮ್ ಅಲ್ಲಿ ಇರ್ತಾನೆ. ಈ ಕಡೆ ಲೂಯಿಸ್ ಮನೆಗಿರ್ಬೇಕಾದ್ರೆ ಅವ್ನು ಡೋರ್ ನ ಓಪನ್ ಮಾಡ್ಕೊಂಡು ಯಾರೋ ಒಳಗಡೆ ಬರೋ ತರ ಕಾಣಿಸುತ್ತೆ. ಇವಳು ಕೂಡ ನಿದ್ದೆಯಿಂದ ಎಚ್ಚರಿಕೆ ಆಗ್ತಾಳೆ. ಸ್ವಲ್ಪ ನೋಡ್ತಾಳೆ, ಇವಳಿಂದ ಯಾವ್ದೋ ಒಂದು ಇವಿಲು ನಿಂತಿರೋ ತರ ಕಾಣಿಸ್ತಾ ಇರುತ್ತೆ. ಇವಳು ಕೂಡ ಅದರಿಂದ ತುಂಬಾ ಎದುರ್ಕೋತಾ ಇರ್ತಾಳೆ. ಆ ಇವಿಲು ತನ್ನ ತಂದೆಗೆ ಏನಾದ್ರು ಮಾಡ್ಬಿಡುತ್ತೆ ಅನ್ಬಿಟ್ಟು ತುಂಬಾ ಭಯ ಪಡ್ಕೊಂಡು ಧೈರ್ಯ ಮಾಡ್ಕೊಂಡು ತನ್ನ ತಂದೆ ಕಡೆ ತಿರುಗ್ತಾಳೆ. ಬಟ್ ಅವ್ರ ತಂದೆ ಆ ಬೆಡ್ ಮೇಲೆ ಇರೋದಿಲ್ಲ. ನೋಡ್ತಾಳೆ, ಅವ್ರ ತಂದೆ ಒಂದು ಸೀಲಿಂಗ್ ಮೇಲೆ ಅಂದ್ರೆ ಗೋಡೆ ಮೇಲೆ ಇರ್ತಾನೆ. ಇದನ್ನ ನೋಡು ನಿಮಿಷ ಶಾಕ್ ಆಗಿ ಅಯ್ಯೋ ಯಪ್ಪ ಅನ್ಕೊಂಡು ಕಿಚ್ಚಾಡ್ತಾಳೆ ಜೋರಾಗಿ. ಅವಾಗ ಕಂಡ್ಬಿಡ್ತಾಳೆ ಆದ್ರೆ ಇದೆಲ್ಲ ಒಂದು ಕನ್ಸಾಗಿರುತ್ತೆ. ಮತ್ತೆ ಇವ್ರ ತಂದೆ ಕತ್ತತ್ರ ನೋಡ್ತಾಳೆ, ಒಂದು ಮಾರ್ಕ್ ಇರುತ್ತೆ. ಮತ್ತೆ ಮೈಕಲ್ ನ ಹುಡುಕ್ತಾಳೆ, ಬಟ್ ಮೈಕಲ್ ಎಲ್ಲೂ ಸಿಗೋದೇ ಇಲ್ಲ. ಮೈಕುಗೆ ಕಾಲ್ ಕೂಡ ಮಾಡ್ತಾಳೆ, ಬಟ್ ಅವನು ಕನೆಕ್ಟ್ ಆಗೋದಿಲ್ಲ. ಆಗ ಅಲ್ಲಿಗೆ ಯಾವ್ದೋ ಒಂದು ಹುಡುಗಿ ಬರುತ್ತೆ. ಯಾರ್ ನೀನು ಅಂತ ಕೇಳಿದಾಗ ಈ ಚಾರ್ಲಿಯ ಮಗಳು ಅಂತ ಹೇಳ್ತಾಳೆ. ಮತ್ತೆ ಚಾರ್ಲಿ ಸತ್ತೋಗಿರೋ ವಿಷಯನೂ ಕೂಡ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಅವಳು ಸ್ವಲ್ಪ ವಿಯರ್ಡ್ ಆಗಿ ಮಾತಾಡಕ್ ಶುರು ಮಾಡ್ತಾಳೆ. ಅವಾಗ ಗೊತ್ತಾಗುತ್ತೆ ಇವಳಿಗೆ ಇವಳು ಚಾರ್ಲಿ ಮಗಳಲ್ಲ, ಇವಳು ಒಂದು ಇವಿಲ್ ಅಂತ. ಅವಳು ಕೂಡ ಇವಳನ್ನ ತುಂಬಾ ಎದುರಿಸ್ತಾಳೆ. ನಿನ್ನನ್ನು ನಾನು ಬಲಿ ತಗೋತೀನಿ, ನೋಡ್ತಾ ಇರು, ನಿನ್ನನ್ನು ಸಾಯಿಸ್ತೀನಿ, ಹಂಗೆ ಹಿಂಗೆ ಅಂತ. ಇವಳು ಕೂಡ ಅದರಿಂದ ತುಂಬಾ ಎದುರ್ಕೊಂಡ್ಬಿಡ್ತಾಳೆ. ಆಗ ಅಲ್ಲಿಗೆ ಈ ನರ್ಸ್ ಬರ್ತಾಳೆ. ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗಿ ಹೇಳ್ಕೊತಾಳೆ. ಇವಳು ಈ ಕಡೆ ಮತ್ತೆ ಮೈಕಲ್ಗೆ ಫೋನ್ ಮಾಡ್ತಾಳೆ, ಮತ್ತೆ ಕನೆಕ್ಟ್ ಆಗೋದಿಲ್ಲ. ಪುನಃ ಮತ್ತೆ ಫೋನ್ ಮಾಡ್ತಾಳೆ. ಆಗ ಫೋನ್ ಎತ್ತುತ್ತಾನೆ ಮೈಕಲ್ ಫೋನ್ ಎತ್ತಿದ ತಕ್ಷಣ ಯಾಕೋ ಹಿಂಗ್ ಮಾಡಿದೆ, ಯಾಕೋ ನಾನು ಒಬ್ಬನೇ ಬಿಟ್ಟೋದೆ ಅಂತ ಹೇಳ್ಬೇಕಾರೆ ಅವನು ಕೂಡ ನೋಡು ನಂಗೆ ತುಂಬಾ ಭಯ ಆಗ್ತಾ ಇದೆ, ಪ್ಲೀಸ್ ನೀನು ಕೂಡ ಅಲ್ಲಿ ಇರ್ಬೇಡ, ಅಲ್ಲಿಂದ ಪ್ಲೀಸ್ ಹೇಗಾದ್ರೂ ಮಾಡಿ ಅಲ್ಲಿಂದ ಹೊರಟೋಗ್ಬಿಡು, ಬೇಕಾದ್ರೆ ನಾವು ತಂದೆ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡ್ಕೊಳ್ಳೋಣ, ಅಲ್ಲಿ ಇರ್ಬೇಡ, ನೀನು ಹೊರಟೋಗ್ಬಿಡಿಲ್ಲ ಅಂತ ನಿನ್ನೂ ಬಿಡಲ್ಲ ಅಂತ ಇರ್ಬೇಕಾದ್ರೆ ಇವರಿಬ್ರು ಮಾತ್ರ ಹೀಗೆ ಜಗಳ ಆಡ್ತಾ ಇರ್ತಾರೆ. ಇದನ್ನ ನರ್ಸು ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೆ ಇದ್ದಕ್ಕಿದ್ದಂಗೆ ಏನಾಗುತ್ತೋ ಗೊತ್ತಿಲ್ಲ, ಅವಳು ಒಂಥರ ವಿಯರ್ಡ್ ಆಗಿ ಆಡಕ್ ಶುರು ಮಾಡ್ತಾಳೆ. ಇವರಿಬ್ರು ಈ ಕಡೆ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಸರಿ ಆಯ್ತು, ಏನಾರ ಮಾಡ್ಕೊಂಡು ಹೊಂಟೋಗ್ಬಿಡು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾಳೆ. ಕಟ್ ಮಾಡ್ಬಿಟ್ಟು ಬಂದು ನೋಡ್ತಾಳೆ, ಇವಳು ಒಂದು ಕಡ್ಡಿಯಿಂದ ಚುಚ್ಕೋತಾ ಇರ್ತಾಳೆ. ಆ ಇವೇಲು ಇವಳನ್ನು ಪೊಸೆಸ್ ಮಾಡ್ಬಿಟ್ಟಿರುತ್ತೆ. ಲೂಯಿಸ್ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಸ್ಟಾಪ್ ಮಾಡಿ ಅಂದಾಗ ಅವಳು ಕೇಳ್ತಾನೆ ಹಾಕೊಂಡು ಚುಚ್ಕೋತಾ ಇರ್ತಾಳೆ. ಆ ನರ್ಸ್ ಇವಳ ಹತ್ರ ಬಂದ್ಬಿಟ್ಟು ಇವಳ ತಲೆನ ಡೋರ್ ಬೋಡ್ಸ್ಬಿಟ್ಟು ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಮತ್ತೆ ಅವಳಿಗೆ ಕಣ್ಣಿಗೆ ಚುಚ್ಕೊಂಡು ಎಲ್ಲಾ ಕಡೆ ಗಂಟ್ಲು ಕುಯ್ಕೊಂಡು ಅವಳೆ ಸಾಯಿಸ್ಕೊಂಡ್ಬಿಡ್ತಾಳೆ. ಈ ಕಡೆ ಮೈಕಲ್ ಇದ್ದಾನಲ್ಲ, ಅವನು ಇವನ್ ಮನೆಗ್ ಬರ್ತಾನೆ. ತನ್ನ ಮನೆಗ್ ಬಂದ್ಬಿಟ್ಟು ತನ್ನ ಮಕ್ಳು ತನ್ನ ವೈಫ್ ನೆಲ್ಲ ಹುಡುಕ್ತಾನೆ, ಎಲ್ಲೂ ಸಿಗೋದಿಲ್ಲ. ನೋಡ್ತಾನೆ ತನ್ನ ವೈಫ್ ತನ್ನ ಮಕ್ಳೆಲ್ಲ ಸತ್ತು ಬಿದ್ಬಿಟ್ಟಿರ್ತಾರೆ. ಒಂದ್ ನಿಮಿಷ ಇದನ್ನ ನೋಡಿ ಫುಲ್ಲು ಬೇಜಾರಾಗ್ಬಿಟ್ಟು ಆ ಇವನು ಹಿಪ್ನೋಟೈಸ್ ನ ಮಾಡಿ ಇವನು ಕತ್ತು ಕುಯ್ಕೊಳ್ಳೋ ರೀತಿ ಮಾಡುತ್ತೆ. ಇವನು ಕೂಡ ಅದೇ ರೀತಿ ಕತ್ತು ಕುಯ್ಕುತ್ತಾನೆ. ನೋಡ್ತಾನೆ ಅಲ್ಲಿ ಯಾರು ಕಾಣೋದಿಲ್ಲ, ಅವ್ರ ಮಕ್ಳು ಕಾಣೋದಿಲ್ಲ, ಹೆಂಡತಿನೂ ಕಾಣೋದಿಲ್ಲ, ಯಾರು ಕಾಣೋದಿಲ್ಲ. ಅವಾಗ ಗೊತ್ತಾಗುತ್ತೆ ಇವನ್ಗೆ ಇದೆಲ್ಲ ನಂದೊಂದು ಭ್ರಮೆ, ಇದೊಂದು ಟ್ರ್ಯಾಪ್ ಆ ಇವಿಲ್ದು ಅಂತ. ಆಗ ಅಲ್ಲಿಗೆ ಇವನ್ ಹೆಂಡತಿ ಮತ್ತೆ ಅವ್ನ ಮಕ್ಳೆಲ್ಲ ಬರ್ತಾರೆ. ಇವನ್ನ ಸಾಯೋದನ್ನ ಕಣ್ಣಾರೆ ನೋಡ್ತಾರೆ. ಈ ಕಡೆ ಇಲ್ಲಿ ಇವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ್ಬಿಟ್ಟು ಇವಳು ತಂದೆಗೆ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಆ ಮನೆಯಿಂದ ಆಚೆ ಓಡೋಗೋಕ್ ಹೋಗ್ತಾ ಇರ್ತಾಳೆ. ಇವಳಿಗೆ ಇವ್ರ ತಂದೆ ಕೆಮ್ಮೋ ರೀತಿ ಕೇಳಿಸುತ್ತೆ. ಇವಳು ಕೂಡ ಇವಳ ತಂದೆ ಹತ್ರ ಪುನಃ ವಾಪಸ್ ಬರ್ತಾಳೆ. ನೋಡ್ತಾಳೆ ಇವಳಿಗೆ ಆ ಕಡೆ ಈ ಕಡೆ ಎಲ್ಲ ಮೈಕಲ್ಲು ಮತ್ತೆ ಇವನ್ ಮದರು ಎಲ್ಲ ಕಿರ್ಚಾಡೋ ರೀತಿ ಎಲ್ಕೊಳ್ಳೋ ರೀತಿ ಕೇಳಿಸ್ತಾ ಇರುತ್ತೆ. ಆ ಇವಳು ಕೂಡ ಪೊಸೆಸ್ ಮಾಡೋಕೆ ಶುರು ಮಾಡ್ತಾ ಇರುತ್ತೆ. ಅವ್ರ ತಂದೆ ಇದ್ದಾನಲ್ಲ, ಅವನು ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾನೆ. ಇವಳು ಕೂಡ ಸಾಯ್ಬೇಡ ತಂದೆ, ಪ್ಲೀಸ್ ತಂದೆ ಅಂತ ಕೇಳ್ಕೊತಿರ್ಬೇಕಾದ್ರೆ ಅವ್ರ ತಂದೆನೂ ಕೂಡ ಸತ್ತೋಗ್ಬಿಡ್ತಾನೆ. ಇದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾಳೆ. ಮತ್ತೆ ಇವಳಿಗೆ ಇವಳ ತಾಯಿ ಕೂಗೋದ ರೀತಿ ಕೇಳಿಸುತ್ತೆ. ಇವಳಿಗೂ ಕೂಡ ನೋಡ್ತಿದ್ದಂಗೆ ಇವ್ರ ತಂದೆಯಿಂದ ಆ ಇವಿಲ್ ಆಚೆ ಬಂದ್ಬಿಟ್ಟು ಇವಳು ಕೂಡ ಸಾಯಿಸ್ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈಗ ಒಂದ್ ನಿಮಿಷ ನಿಮ್ಗೆಲ್ಲರಿಗೂ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಕ್ಲಿಯರ್ ಮಾಡ್ತೀನಿ. ಆ ಇವಿಲ್ ಎಲ್ಲಾರನು ಪೊಸೆಸ್ ಮಾಡಿ ಅವ್ರಿಗೆ ಅವರೇ ಸಾಯೋ ರೀತಿ ಮಾಡುತ್ತಾ ಇರುತ್ತೆ. ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಅವ್ರನ್ನ ಸಾಯಿಸೋಕ್ ಆಗಲ್ಲ ಆ ಇವಿಲ್ ಕೈಲಿ. ಅವರು ಮಾನಸಿಕವಾಗಿ ವೀಕ್ ಆಗ್ತಾರೆ ಗೊತ್ತಾ, ಡಿಪ್ರೆಷನ್ ಹೋಗ್ತಾರೆ ಗೊತ್ತಾ, ಅಂತ ಟೈಮ್ ನ ಯೂಸ್ ಮಾಡ್ಕೊಂಡು ಅವ್ರನ್ನ ಸಾಯಿಸೋಕೆ ಸಾಧ್ಯವಾಗುತ್ತಷ್ಟೇ. ಅದೇ ರೀತಿ ಇವ್ರ ಮಕ್ಳು ಫಸ್ಟ್ ಟೈಮ್ ತನ್ನ ಮನೆಗೆ ಬಂದಾಗ ಇವ್ರ ಮದರ್ಗೆ ತನ್ನ ಮಕ್ಳಿಗೆ ಏನಾರು ಆಗ್ಬಿಡುತ್ತೆ ಅಂತ ಚಿಂತೆಲಿ ಇರ್ತಾರೆ. ಆ ಟೈಮ್ ನ ಯೂಸ್ ಮಾಡ್ಕೊಂಡು ಈ ಇವಿಲ್ ಅವ್ರ ಅಮ್ಮನ ಸಾಯಿಸಿರುತ್ತೆ. ಮತ್ತೆ ಮೈಕಲ್ ಇದನ್ನಲ್ಲ, ಅವ್ನಿಗೆ ತನ್ನ ಹೆಂಡತಿ ಮಕ್ಳೆಲ್ಲ ಸತ್ತೋಗಿರುತ್ತೆ ಅನ್ನೋದು ಇಂಟೆಲಿಜೆಂಟ್ ಕಾಣಿಸುತ್ತೆ. ಅವನ್ನ ಪೂರ್ತಿ ಡಿಪ್ರೆಷನ್ ಕರ್ಕೊಂಡು ಹೋಗುತ್ತೆ. ಆ ಟೈಮ್ ನ ಯೂಸ್ ಮಾಡ್ಕೊಂಡು ಸಾಯಿಸುತ್ತೆ. ಇಲ್ಲಿ ಲೂಯಿಸ್ ಇದ್ದಾಳಲ್ಲ, ಅವ್ನ ತಂದೆ ಸತ್ತೋಗಿದ ತಕ್ಷಣ ಅವಳ ಮನ್ಸ್ಗೂ ತುಂಬಾ ಬೇಜಾರಾಗಿ ಅವಳು ಕೂಡ ಡಿಪ್ರೆಷನ್ ಹೋಗ್ತಾ ಇರ್ತಾಳೆ. ಅವಳನ್ನು ಕೂಡ ಸಾಯಿಸ್ಬಿಡುತ್ತೆ. ಇವ್ರ ತಂದೆನ ಇದುವರೆಗೂ ಬದುಕಿಸ್ಕೊಂಡಿದ್ದೆ ಇವರೆಲ್ಲ ಒಂಥರ ಮಾನಸಿಕವಾಗಿ ಕುಗ್ಗೋಗ್ಲಿ ಅಂತ ಆ ಟೈಮ್ ನ ಯೂಸ್ ಮಾಡ್ಕೊಂಡೆ ಈ ಇವಿಲ್ ಇವರು ಸೋಲ್ಗಳನ್ನೆಲ್ಲ ತಗೋತಿದ್ರು, ಅಂದ್ರೆ ಆತ್ಮಗಳನ್ನೆಲ್ಲ ತಗೋತಾ ಇರುತ್ತೆ.
ಇರುತ್ತೆ. ಈ ಇವಿಲ್ ಯಾವುದು, ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಈ ಮೂವಿ ಹೇಳೋದಿಲ್ಲ. ಐ ಹೋಪ್ ನಿಮ್ಗೆ ಈ ಮೂವಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು. ಈ ಬ್ಯಾಕ್ ಟು ಬ್ಯಾಕ್ ಧಮಾಕ್ ಅದು ಇನ್ನೂ 2 ಮೂವಿ ಇದೆ, ಹಾರರ್ ಮೂವಿಗಳೇ, ಅದನ್ನು ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.